ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಮುಂದೆ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ಕಾರ್ಡ್ಸಿಂದ ಸ್ವಲ್ಪ ಮೆಸೇಜ್ಗಳು ನೋಡೋಣ. ಈ ರಿಲೇಶನ್ಶಿಪ್ನಲ್ಲಿ ಮುಂದೆ ಏನಿದೆ, ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಏಸ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಪೆಂಟಕಲ್ಸ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ವೀಲ್ ಆಫ್ ಫಾರ್ಚೂನ್ ಇದೆ. ಇಲ್ಲಿ ಒಬ್ರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದಿದೆ. ಅಂತ ಹಣದ ತೊಂದರೆ ಇಲ್ದಿದ್ರೂ ಜಾಬ್ ಇಲ್ಲ ಅನ್ನೋದು ಬರ್ತಾ ಇದೆ. ಜಾಬ್ಗೋಸ್ಕರ ಓಡಾಡ್ತಾ ಇದ್ದೀರಾ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಆದರೆ ಡಾಮಿನೇಟಿಂಗ್ ನೇಚರ್ ಇದೆ ಅನ್ನೋದು ಬರ್ತಾ ಇದೆ. ಎಲ್ಲ ನಾನು ಹೇಳಿದ ಹಾಗೆ ನಡಿಬೇಕು, ನನ್ನ ಇಷ್ಟದಂತೆ ಇರಬೇಕು, ಆ ಒಂದು ಮನೋಭಾವನೆ ಇರುವಂತಹ ವ್ಯಕ್ತಿ ಅನ್ನಿಸ್ತಾ ಇದೆ. ಸೆಲ್ಫ್ ಸಫಿಷಿಯೆಂಟ್, ಒಳ್ಳೆ ಜಾಬ್ ಇದೆ, ಆದರೆ ಇಬ್ರು ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಆಗಾಗ ಅನ್ನೋದು ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ಅವರನ್ನು ನೀವು ಇಷ್ಟಪಟ್ಟಿದ್ದೀರಾ, ಆದರೆ ಏನೋ ತಡೆ ಹಿಡಿತಾ ಇದೆ, ನಿಮ್ಮನ್ನು ಮುಂದುವರಿಯೋಕ್ಕಾಗ್ತಾ ಇಲ್ಲ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಒಂದು ನಿಮಗೆ ಜಾಬ್ ಇಲ್ಲದೆ ಇರಬಹುದು, ಮುಂದೇನು ಅನ್ನೋ ಪ್ರಶ್ನೆ ಇದೆ. ಹಣದಂತ ತೊಂದರೆ ಇಲ್ದಿರಬಹುದು, ಆದರೆ ಮಾಡೋಕ್ಕೆ ಕೆಲಸ ಅಂತ ಒಂದು ಇರಬೇಕಲ್ವಾ, ಹಾಗಾಗಿ ನೀವು ಡಿಸಿಷನ್ ತಗೋತಾ ಇಲ್ಲ. ಇವೆಲ್ಲ ವಿಷಯಗಳಿಂದ ನೀವು ಅವರಿಂದ ಆಗಾಗ ದೂರ ಇರ್ತೀರಾ. ಯಾವುದೇ ಒಂದು ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ, ಒಬ್ರನ್ನೊಬ್ರು ಮರೆಯೋಕ್ಕಾಗ್ತಾ ಇಲ್ಲ, ಆದರೆ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಹೇಳುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ ಮಾಡಿ. ಇಲ್ಲೊಂದು ರೀಬರ್ತ್ ಎನರ್ಜಿ ಬರ್ತಾ ಇದೆ. ಹಿಂದಿನ ರಿಲೇಶನ್ಶಿಪ್ನಲ್ಲಿ ನಿಮಗೆ ಅಂಥ ಖುಷಿ ಇರಲಿಲ್ಲ, ಅಬ್ಯೂಸಿವ್ ರಿಲೇಶನ್ಶಿಪ್ ಆಗಿತ್ತು. ಅದು ತುಂಬ ಕಷ್ಟದಿಂದ ಆಚೆ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಆದರೆ ಆ ಕಹಿ ನೆನಪುಗಳು ಇನ್ನೂ ಇದೆ. ಹೀಗಿರುವಾಗ ನೀವು ಯಾರನ್ನೋ ಭೇಟಿ ಮಾಡಿದ್ದೀರಾ. ನಂಬರ್ 7 ಪ್ರಾಮಿನೆಂಟ್ ಆಗಿದೆ, 4, 9 ಹಾಗೆ ಬರ್ತಾ ಇದೆ. ಈ ವ್ಯಕ್ತಿನ ಭೇಟಿಯಾದಾಗಿಂದ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಇದೆ. ಅವರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಪೊಸೆಸಿವ್ನೆಸ್ ಇದೆ, ಕೇರಿಂಗ್ ಭಾವನೆ ಇದೆ. ಈ ವ್ಯಕ್ತಿನ ಖಂಡಿತ ಮುಂದೆ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು. ಇಲ್ಲಿ ಒಬ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಪೆಂಟಕಲ್ಸ್ ಬರ್ತಾ ಇದೆ. ಕೆಲವು ಬ್ಲಾಕೇಜಸ್ ಇರೋದ್ರಿಂದ ಅವ್ರಿಗೆ ಅವ್ರ ಲೈಫಲ್ಲಿ ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದಿದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದ್ರೂ ಅವ್ರು ನಿಮ್ಗೇನು ಹೇಳ್ತಾ ಇಲ್ಲ. ಭವಿಷ್ಯದ ಬಗ್ಗೆ ಮುಂದೇನು ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದೆ. ಆಗಾಗ ನಿಮ್ಮ ಕಾಲ್ ಬ್ಲಾಕ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೇನು ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ಈಗೀಗ ಇದು ಜಾಸ್ತಿ ಆಗಿರೋದ್ರಿಂದ ನಿಮ್ಗೇನೋ ಅನುಮಾನಗಳು ಬರ್ತಾ ಇದೆ. ಅವ್ರ ಲೈಫಲ್ಲಿ ಯಾರಾದರೂ ಇರಬಹುದಾ, ನನಗೇನೇನೋ ಸುಳ್ಳು ಹೇಳ್ತಾ ಇದ್ದಾರಾ, ಆ ಥರ ಎಲ್ಲ ನಿಮಗೆ ಅನುಮಾನಗಳು ಬರ್ತಾ ಇದೆ. ಯಾವಾಗಲೂ ನಿಮ್ಮನ್ನು ಭೇಟಿ ಮಾಡೋದಿದೆ, ಆಗ ಹೆಚ್ಚು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ, ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿ ನಿಮಗೆ ಅನುಮಾನಗಳು ಈಗೀಗ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದವರು ಈಗೀಗ ಬ್ಯುಸಿ ಇದ್ದೀನಿ ಅನ್ನೋದು, ಅಥವಾ ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ ಅನ್ನೋದು, ಆ ಥರ ಎಲ್ಲ ಸುಳ್ಳುಗಳು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಇದೆಲ್ಲ ಯಾವಾಗ ಸರಿಯಾಗುತ್ತೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಅಂತ ನೆಮ್ಮದಿ ಇಲ್ಲ, ಹಗಲು ರಾತ್ರಿ ಯೋಚನೆಗಳಿದೆ, ಜೀವನ ಇಷ್ಟೇನಾ ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ಅವ್ರ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ಮನಸ್ಸಿದೆ. ನಿಜವಾಗಿ ಯಾರನ್ನಾದ್ರೂ ಇಷ್ಟಪಡೋದು ಅಂದರೆ ನಿಮ್ಮನ್ನೇ. ಆದರೆ ಭವಿಷ್ಯದ ಬಗ್ಗೆ ಅನ್ಸರ್ಟೆನಿಟಿ ಇದೆ, ಮುಂದೇನು ಅನ್ನೋ ಯೋಚನೆ ಇದೆ.
ಆದರೆ ನಿಮಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಿಜ ಹೇಳೋಕ್ಕೂ ತಯಾರಿಲ್ಲ. ಹಾಗಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಲೈಫ್ ಬಗ್ಗೆ ಕನ್ಫ್ಯೂಷನ್ಸ್ ಇದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ? ಮುಂದೆ ಅವರು ನನಗೆ ಕಮಿಟ್ಮೆಂಟ್ ಕೊಡ್ತಾರಾ? ಈ ಎಲ್ಲ ಸಮಸ್ಯೆಗಳಿಗೆ ಕೊನೆ ಇದೆಯಾ? ಆ ಥರ ಎಲ್ಲ ನೀವು ಯೋಚನೆ ಮಾಡೋದಿದೆ. ಇಲ್ಲಿ ಇಬ್ಬರೂ ಸಿಚುಯೇಷನ್ಶಿಪ್ನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಫ್ರೆಂಡ್ಶಿಪ್ ನಡೀತಾ ಇತ್ತು. ಮದುವೆ ಅನ್ನೋದಿಲ್ಲ, ರಿಲೇಷನ್ಶಿಪ್ನಲ್ಲಿದ್ರಿ. ಆದರೆ ನಿಮಗೆ ಮುಂದೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಸದ್ಯದಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಏನೂ ಹೇಳ್ತಾ ಇಲ್ಲ. ಆದರೆ ಮುಂದೆ ಇದು ಏನಾಗಬಹುದು? ನಿಮ್ಮ ರಿಲೇಷನ್ಶಿಪ್ನಲ್ಲಿ ಹ್ಯಾಪಿನೆಸ್ ಇದೆಯಾ? ರೀಬರ್ತ್ ಇದೆಯಾ? ಹಾಗೆ ಕೇಳೋಣ. ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಈ ರಿಲೇಷನ್ಶಿಪ್ನಲ್ಲಿ ಮುಂದೆ ಏನಿದೆ? ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ಇಂಟೆನ್ಸಿಟಿ ಇದೆ, ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಅಲೋನ್ನೆಸ್ ಇದೆ, ಮತ್ತೊಂದು ನಥಿಂಗ್ನೆಸ್, ಹಾಗೆ ಶೇರಿಂಗ್, ಒನ್ ಮೋರ್ ಕಾನ್ಷಿಯಸ್ನೆಸ್. ಇಲ್ಲಿ ಫೂಲ್ ಕಾರ್ಡ್ ಬರ್ತಾ ಇದೆ. ಅನ್ಸರ್ಟೇನಿಟಿ ಇದೆ. ನಿಮ್ಮ ಮೇಲೆ ತುಂಬ ಭಾವನೆಗಳಿದ್ರೂ ಅಲೋನ್ನೆಸ್ ಇದೆ. ಅಂದಾಗ ಬೇಜಾರಿದೆ, ಅದನ್ನು ನಡ್ಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದಿದೆ. ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಒಂದು ಶೇರಿಂಗ್ ಇದೆ, ಕಷ್ಟ ಸುಖ ಹಂಚ್ಕೋತೀರಾ. ಆದರೆ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ಅವ್ರ ಮನಸ್ಸಲ್ಲಿ ಯೋಚನೆಗಳಿದೆ. ಮುಂದೆ ಇದನ್ನು ನಡ್ಸ್ಕೊಂಡು ಹೋಗ್ತೀನಾ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಾ, ಆ ಥರ ಎಲ್ಲ ಭಾವನೆಗಳಿದೆ ಅವ್ರಿಗೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ನೀವೂ ಆ ವ್ಯಕ್ತಿನ ನಂಬ್ಕೊಂಡಿದ್ದೀರಾ. ಇಲ್ಲಿ ಇಬ್ಬರೂ ಜೀವನದಲ್ಲಿ ಕಷ್ಟ ಸುಖಗಳನ್ನ ನೋಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಓದಿದ್ರೂ ಯಾವುದೇ ಜಾಬ್ ಸಿಗ್ತಾ ಇಲ್ಲ, ಸಿಕ್ಕಿರೋ ಜಾಬ್ ಅಂಥ ಒಳ್ಳೇದಿಲ್ಲ. ಹಾಗಾಗಿ ಮನಸ್ಸಲ್ಲಿ ಏನೋ ಬೇಜಾರಿದೆ, ಲೋನ್ಲಿನೆಸ್ ಇದೆ, ಫೀಲ್ ಆಗ್ತಾ ಇದೆ. ಅದರಿಂದ ನಿಮ್ಗೇನು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಅವ್ರ ಮನಸ್ಸಲ್ಲೂ ಯೋಚನೆಗಳಿದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಸಮಸ್ಯೆಗಳೆಲ್ಲ ಕಡಿಮೆ ಆಗಬಹುದಾ ಕೇಳೋಣ. ಇಲ್ಲಿ ಓನರ್ಶಿಪ್, ಹಾಗೆ ಎಲಿವೇಶನ್, ಮತ್ತೊಂದು ಫ್ರೆಂಡ್ಲಿನೆಸ್, ಫ್ರೀಡಮ್, ಡಿಟ್ಯಾಚ್ಮೆಂಟ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ. ಲಾಯಲ್ಟಿ. ನಿಮ್ಮನ್ನು ಅವರು ಯಾವತ್ತಿಗೂ ಬಿಡಲ್ಲ. ಒಬ್ರಿಗೊಬ್ರಿಗೆ ಫ್ರೆಂಡ್ಲಿನೆಸ್ ಇದೆ. ನಿಮಗೆ ಲಾಯಲ್ ಆಗಿದ್ದಾರೆ ಅವರು. ಇಲ್ಲಿ ಯಾವುದೇ ನಿಮ್ಮ ಸಮಸ್ಯೆಗಳಿರ್ಬೋದು, ನಿಮ್ಗೆ ಇಲ್ಲೊಂದು ಫ್ರೀಡಮ್ ಅನ್ನೋದು ಬರ್ತಾ ಇದೆ. ಅವೆಲ್ಲದರಿಂದ ಫ್ರೀ ಆಗ್ತೀರಾ ಅನ್ನೋದಿದೆ. ಹಾಗೆ ನಿಮ್ಗಿಲ್ಲಿ ಡಿಟ್ಯಾಚ್ಮೆಂಟ್ ಬರ್ತಾ ಇದೆ. ಆ ಓಲ್ಡ್ ನೆಗೆಟಿವ್ ಥಾಟ್ಸ್ ಅದನ್ನೆಲ್ಲ ನೀವು ರಿಲೀಸ್ ಮಾಡ್ಕೋತೀರಾ ಅನ್ನೋದಿದೆ. ಅವರು ನಿಮ್ಮ ಫ್ರೆಂಡ್ಶಿಪ್ನ ಮುಂದುವರಿಯೋಕೆ ಏನೇನೋ ರೆಸ್ಟ್ರಿಕ್ಷನ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಅದರಿಂದ ಫ್ರೀ ಆಗ್ತಾರೆ. ಅದೆಲ್ಲ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಒಟ್ಟಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಗೆಲ್ಲುತ್ತೆ ಅನ್ನೋದು ಬರ್ತಾ ಇದೆ. ಹಾಗಾಗಿ ಅವ್ರಿಗೇನೋ ಜಾಬ್ ಸಿಗುತ್ತೆ ಅನ್ನೋದಿದೆ. ಈ ರಿಲೇಷನ್ಶಿಪ್ನಲ್ಲಿ ಮುಂದೇನಿದೆ ಅಂದಾಗ ಫ್ರೆಂಡ್ಲಿನೆಸ್ ಇದೆ. ಎಲ್ಲ ಸಮಸ್ಯೆಗಳಿಂದ ಫ್ರೀ ಆಗ್ತೀರಾ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.